You will be fooled if you ignore these documents. ಎಲ್ರಿಗೂ ನಮಸ್ಕಾರ. ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ಇಲ್ಲ ಪ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಇಲ್ಲ ಕಟ್ಟಿರೋ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾ ಇದ್ದೀರಾ? ಪರ್ಚೇಸ್ ಮಾಡೋದಕ್ಕೂ ಮುಂಚೆ ಇಲ್ಲ ಅಡ್ವಾನ್ಸ್ ಕೊಡೋದಕ್ಕೂ ಮುಂಚೆ ದಯವಿಟ್ಟು ಈ ಬೇಸಿಕ್ 5 ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿ ಆಮೇಲೆ ಅಡ್ವಾನ್ಸ್. ಪಾಯಿಂಟ್ ನಂಬರ್ 1 ಬಂದು ಸೇಲ್ ಡೀಡ್. ಸೇಲ್ ಡೀಡ್ ನ ನೀವು ಗವರ್ಮೆಂಟ್ ID ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇವೆರಡು ಹೆಸರು ಮ್ಯಾಚ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಸೇಲ್ ಡೀಡ್ ಅಲ್ಲಿ ನಿಮಗೆ ಲಾಸ್ಟ್ ಪೇಜ್ ಅಲ್ಲಿ ಶೆಡ್ಯೂಲ್ ಇದೆ. ಆ ಶೆಡ್ಯೂಲ್ ಪ್ರಕಾರ ಸೈಟ್ ಡೈಮೆನ್ಷನ್ ಇದೆಯಾ ಮತ್ತೆ ರೋಡ್ ಡೈಮೆನ್ಷನ್ ಇದೆಯಾ ಅಂತ ಫಿಸಿಕಲಿ ಒಂದು ವೆರಿಫೈ ಮಾಡಿ. ಎರಡನೇದು ಬಂದು EC ಎನ್ಕಂಪ್ರೆನ್ಸ್ ಸರ್ಟಿಫಿಕೇಟ್. ಈ ಎನ್ಕಂಪ್ರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ದಯವಿಟ್ಟು ಟಿಲ್ ಡೇಟ್ EC ತಗೊಳ್ಳಿ. EC ತಗೊಂಡಾಗ ಟಿಲ್ ಡೇಟ್ ಅಲ್ಲಿ ನಿಮಗೆ ಬಿಲ್ಡಿಂಗ್ ಮೇಲೆ ಇಲ್ಲ ಪ್ಲಾಟ್ ಮೇಲೆ ಯಾವುದೇ ರೀತಿ ಲೋನ್ ಇದೆಯಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಓನರು ಬೇರೆ ಯಾರಿಗಾರ ಸೇಲ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಾ ಅಂತ ನಿಮಗೆ EC ಗೊತ್ತಾಗುತ್ತೆ. ಮೂರನೇದು ಬಂದು ಟ್ಯಾಕ್ಸ್ ಪೇಡ್. ಅಂದ್ರೆ ಟ್ಯಾಕ್ಸ್ ಪೇಡ್ ಯಾವತ್ತು ಟಿಲ್ ಡೇಟ್ ಟ್ಯಾಕ್ಸ್ ಪೇಡ್ ತಗೊಳ್ಳಿ. ಲೇಟೆಸ್ಟ್ ಇಯರ್ ಯಾವ ಇಯರ್ ಪರ್ಚೇಸ್ ಮಾಡ್ತಿದ್ರೆ ಆ ಇಯರ್ದು ಟ್ಯಾಕ್ಸ್ ಪೇಡ್ ತಗೊಳ್ಳಿ. ಆ ಟ್ಯಾಕ್ಸ್ ಪೇಡ್ ಅಲ್ಲಿ ಮತ್ತೆ ಇನ್ನೊಂದ್ಸಲಿ ನೀವು ಓನರ್ ಹೆಸರನ್ನ ವೆರಿಫೈ ಮಾಡ್ಬೋದು. ನಾಲ್ಕನೇದು ಬಂದು ಖಾತಾ. ಎಲ್ರಿಗೂ ಗೊತ್ತಿರ್ಬೇಕು, A ಖಾತಾ ಬರುತ್ತೆ, B ಖಾತಾ ಬರುತ್ತೆ, ಇಲ್ಲ DC ಕನ್ವರ್ಷನ್ ಆಗಿರ್ಬೋದು, ಇಲ್ಲ ಪಂಚಾಯತ್ ಲಿಮಿಟ್ ಖಾತಾ ಆಗಿರ್ಬೋದು. ಯಾವುದೇ ಆಗಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ಈ ಖಾತಾ ಅನ್ನೋದು ಮ್ಯಾಂಡೇಟರಿ ಆಗಿದೆ. ಈ ಖಾತೆಯಲ್ಲಿ ಮತ್ತೆ PID ನಂಬರ್ ಬರುತ್ತೆ, ಪಬ್ಲಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಬರುತ್ತೆ. ಆ ನಂಬರ್ ಥ್ರೂ ನೀವು ವೆರಿಫೈ ಮಾಡ್ಬೋದು ಯಾರ ಹೆಸರಲ್ಲಿ ಈ ಪ್ರಾಪರ್ಟಿ ಇದೆ ಅಂತ. ಐದನೇ ಏನಂತಂದ್ರೆ ನಿಮ್ಮ ಲೇಔಟ್. ಎಕ್ಸಾಂಪಲ್, ನೀವು ಯಾವುದೋ ಪ್ರೈವೇಟ್ ಡೆವಲಪರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದೀರಾ. ಆ ಪ್ರೈವೇಟ್ ಡೆವಲಪರ್ ಅಂತಂದ್ರೆ ಲೇಔಟ್ ಫಾರ್ಮೇಶನ್ ಏನಾಗಿರುತ್ತೆ ಅದು ಸ್ಯಾಂಕ್ಷನ್ ಪ್ಲಾನ್ ಇರುತ್ತೆ. ಆ ಸ್ಯಾಂಕ್ಷನ್ ಪ್ಲಾನ್ ನ ನೀವು ಒಂದ್ಸಲಿ ವೆರಿಫೈ ಮಾಡಿ. ಇಲ್ಲ ಬಿಲ್ಡಿಂಗ್ ಕಟ್ಟಿರೋದಾದ್ರೆ ಕಟ್ಟಿರೋದ್ ಪ್ರಕಾರ ನಿಮಗೆ ಸ್ಯಾಂಕ್ಷನ್ ಪ್ಲಾನ್ ಇರುತ್ತೆ. ಆ ಸ್ಯಾಂಕ್ಷನ್ ಪ್ಲಾನ್ ನ ವೆರಿಫೈ ಮಾಡ್ಕೊಂಡು ಆಮೇಲೆ ಅಡ್ವಾನ್ಸ್ ಕೊಡೋದೇ ಆಗಲಿ ಇಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡೋದೇ. ಅದಾದ್ಮೇಲೆ ಮುಂದಿನ ಪ್ರಾಸೆಸ್ ನಿಮಗೆ ಲಾಯರ್ ಹತ್ರ ಕೊಟ್ಟು ಲೀಗಲ್ ವೆರಿಫಿಕೇಶನ್ ಮಾಡಿಸೋಂಥದ್ದು ನೀವು ಮಾಡಿಸ್ಬೋದು. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಲ್ಲ ಪ್ರಾಪರ್ಟಿ ರಿಲೇಟೆಡ್ ಯಾವ್ದಾರ ಡೌಟ್ ಇತ್ತು ಇಲ್ಲ ಕ್ವೆರೀಸ್ ಇತ್ತು ಅಂತಂದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಅಕ್ರಾಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ GIW ಗೆ ಕನ್ಸ್ಟ್ರಕ್ಷನ್ ಕೊಡಿ, ಟೆನ್ಷನ್ ಬಿಡಿ, ಕೀ ತಗೊಳ್ಳಿ.